ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಕಡಲೆ ಹಿಟ್ಟು ಹಚ್ಚಿದ್ದ ಚುರುಮರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಅದಕ್ಕೆ ಏನೇನು ಬೇಕಂತಂದ್ರೆ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಕಡಲೆ ಹಿಟ್ಟು ಅಂದ್ರೆ ಹಸಿಬೇಳೆ ಹಿಟ್ಟು, ಶೇಂಗಾ, ಪುಟಾಣಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸಕ್ಕರೆ ಪುಡಿ, ಆಮೇಲೆ ಚುರುಮರಿ ಬೇಕ್ರಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಒಂದು ಟೇಬಲ್ ಸ್ಪೂನ್ಲೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವು ಸ್ವಲ್ಪ ಚಟ್ಪಟ್ ಅಂದಮೇಲೆ ಇದಕ್ಕೆ ಮೊದ್ಲೇಕಂತಂದ್ರೆ ಹಸಿಮೆಣ್ಸಿಕಾಯಿ ಹಾಕೋಬೇಕು. ಹಸಿಮೆಣ್ಸಿಕಾಯಿ ಒಂದು 2-3 ನಿಮಿಷ ಫ್ರೈ ಆಗಕ್ಕೆ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡೇನು ನೋಡಿರಿ. ಹಸಿಮೆಣ್ಸಿಕಾಯಿನೂ ಹಾಕ್ಕೊಳತ್ತೇನೆ ನೋಡಿ. ಹಸಿಮೆಣ್ಸಿಕಾಯಿ ಫ್ರೈ ಆಗುತ್ತೆ, ಒಂದು ಸ್ವಲ್ಪ ಮುಚ್ಚಬೇಕ್ರಿ, ಒಂದು ಲಿಡ್ ಕ್ಲೋಸ್ ಮಾಡ್ಬೇಕು. ಆಮೇಲೆ ಈಗ ನೋಡಿರಿ ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ. ಅದಕ್ಕೀಗ ಶೇಂಗಾ ಮತ್ತು ಪುಟಾಣಿ ಹಾಕ್ಕೊಂಡು ಅವು ಸ್ವಲ್ಪ ಫ್ರೈ ಆಗೋತನ ಬಿಡ್ಬೇಕು. ಆಮೇಲೆ ಅವು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಬೇಕ್ರಿ, ಕೊತ್ತಂಬರಿ ಹಾಕ್ಬೇಕು, ಕರಿಬೇವು ಹಾಕ್ಬೇಕು. ಕೊತ್ತಂಬರಿ ಕರಿಬೇವು ಚೆಂದಂಗೆ ರೋಸ್ಟ್ ಆಗ್ಬೇಕ್ರಿ. ಅದ್ರೊಳಗೆ ಹಸಿದಿದ್ದನ್ನು ಹೋಗಿ ಕುರುಮ್ ಅನ್ಬೇಕದ ಅಲ್ಲಿ ತನಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಆಮೇಲೆ ಅರ್ಶಿಣ ಪುಡಿ ಹಾಕ್ಕೋಬೇಕು. ಅರ್ಶಿಣ ಪುಡಿ ಹಾಕ್ಕೊಂಡೈತಲ್ರಿ ಅದನ್ನು ಒಂದು ಸ್ವಲ್ಪ ಫ್ರೈ ಆಗೋತನ ಬಿಡ್ಬೇಕು. ಈ ರೀತಿ ತೋರ್ಸಾಕತ್ತಲ್ಲ ಹಿಂಗೆ. ಆಮೇಲೆ ಅದಕ್ಕೆ ಕಡ್ಲೆ ಹಿಟ್ಟು ತೊಗೊಂಡಿರ್ತೇವಲ್ರಿ ಅದನ್ನು ತೊಗೊಂಡು ಇದ್ರೊಳಗೆ ಒಂದು 2 ನಿಮಿಷ ಹಾಕ್ಕೊಂಡು ಹುರ್ಕೋಬೇಕು. ಅಂದ್ರೆ ಕಡ್ಲೆ ಹಿಟ್ಟು ಹಸಿದು ಇರ್ತೈತಲ್ಲ ಅದು ಕಡ್ಲೆಬೇಳೆ, ಅದ್ರ ಸಲುವಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚುರುಮರಿ ಹಾಕ್ಕೋಬೇಕು. ಚುರುಮರಿ ಹಾಕ್ಕೊಂಡ್ಮೇಲೆ ಅದ್ರ ಮೇಲೇನ ಒಂದು ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಕೊಂಡು ಕೂಡಿಸ್ಕೊಂಡ್ವಿ ಅಂತಂದ್ರೆ ನಮ್ದು ಕುರುಮ್ ಅನ್ನುವಂಥ ಕಡಲೆ ಹಿಟ್ಟು ಹಚ್ಚಿದ್ದು ಚುರುಮರಿ ತಿನ್ನಾಕ ರೆಡಿ ಆಕ್ಕಾವ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ನೋಡಿರಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಸಂಜೆ ಮುಂದೆ ಟೀ ಟೈಮ್ ಒಳಗೆ ತಿನ್ನಾಕ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ರೀ. ಹಸಿ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಮ್ಯಾಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತೆ ರೀ. ಎಲ್ಲರೂ ಇನ್ನೊಮ್ಮೆ ಟ್ರೈ ಮಾಡಿರಿ.